ಕೋಲಾರದ ಚಿನ್ನದ ಇತಿಹಾಸ ಎಲ್ರಿಗೂ ಗೊತ್ತಿರೋದೆ. ಇದೀಗ ಚಿನ್ನದ ನಾಡಿನ ಪಕ್ಕದಲ್ಲೇ ಮತ್ತೊಂದು ಗೋಲ್ಡ್ ಫೀಲ್ಡ್ ಪತ್ತೆಯಾಗೋ ಮುನ್ಸೂಚನೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂಗಾರದ ಬೇಟೆ ಶುರು ಆಗಿದೆ. ಚಿನ್ನದ ನಾಡಿನ ಪಕ್ಕದಲ್ಲೇ ಇದ್ಯಾ ಗುಪ್ತ ನಿಧಿ? ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಚಿನ್ನದ ಬೇಟೆ. ಚಿನ್ನದ ನಾಡು ಅಂದ್ರೆ ಕೋಲಾರ. ದಶಕಗಳ ಇತಿಹಾಸ ಹೊಂದಿರೋ ಬಂಗಾರದ ಭೂಮಿ. ಚಿನ್ನದ ಗಣಿಯತ್ತ ಇಡೀ ಪ್ರಪಂಚದ ಕಣ್ಣೇ ಬಿದ್ದಿದೆ. ಕೆಜಿಎಫ್ ಅಲ್ಲಿ ಸಿಕ್ತಿದ್ದ ಗೋಲ್ಡ್ ಎಲ್ಲರನ್ನ ಬೆಚ್ಚಿ ಬೆರಗಾಗಿಸಿತ್ತು. ಇದೀಗ ಇದೇ ಚಿನ್ನದ ನಾಡಿನ ಪಕ್ಕದಲ್ಲೇ ಮತ್ತೊಂದು ಗುಪ್ತ ನಿಧಿ ಇರೋ ಸುದ್ದಿ ಹಲ್ಚಲ್ ಎಬ್ಬಿಸ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಚಿನ್ನದ ಬೇಟೆಗೆ ಸಜ್ಜಾಗಿದ್ದಾರೆ. ಚಿಕ್ಕಬಳ್ಳಾಪುರದ ಗಡಿಭಾಗದಲ್ಲಿ ಈಗ ಚಿನ್ನದ ಸದ್ದು ಕೇಳಿಸ್ತಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಅತ್ಯಾಧುನಿಕ ವಾಯುಗಾಮಿ ಸಮೀಕ್ಷೆ ನಡೆದಿದೆ. ಹೆಲಿಕಾಪ್ಟರ್ಗೆ ಅಳವಡಿಸಲಾದ ಹೈಟೆಕ್ ಸೆನ್ಸಾರ್ಗಳು ಭೂಮಿಯ ಆಳದಲ್ಲಿರೋ ಖನಿಜಗಳ ದತ್ತಾಂಶವನ್ನ ಕ್ಷಣಾರ್ಧದಲ್ಲಿ ಸಂಗ್ರಹಿಸುತ್ತಿವೆ. ಆಲ್ರೆಡಿ ಕದ್ರಿಯಲ್ಲಿ ಸರ್ವೆ ಮಾಡ್ಕೊಂಡು ಬಂದಿರೋದು. ಅಲ್ಲಿ 1 ಟನ್ ಮಣ್ಣಿಗೆ 4 ಗ್ರಾಮ್ ಚಿನ್ನ ಸಿಕ್ಕಿದೆ. ಅಲ್ಲಿ ಅದೇ ತರ ಇದು ಕೆಜಿಎಫ್ ಈಗ ಹೊಂದ್ಕೊಂಡಿರುವಂತಹ ಗುಡಿಬಂಡೆ ತಾಲೂಕು, ಇದರಲ್ಲೂ ಅಷ್ಟೇ ಪಕ್ಕದಲ್ಲಿ ಕದ್ರಿ ಹೆಲಿಕಾಪ್ಟರ್ ಸರ್ವೆ ಮಾಡಿಕೊಂಡು ಕೆಜಿಎಫ್ ಪಕ್ಕದಲ್ಲಿ ಮತ್ತೊಂದು ಚಿನ್ನದ ಪತ್ತೆ ಆಗಿದೆ. ಅದಕ್ಕೆ ಇಲ್ಲಿ ಸರ್ವೆ ಮಾಡಿಕೊಂಡು ಸುತ್ತಮುತ್ತಲು ಎಲ್ಲ ಸರ್ವೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 20 ದಿವಸ ಇಲ್ಲಿ ಸರ್ವೆ ಮಾಡಿಕೊಂಡು ಇದರ ಬಂಗಾರದ ನಿಕ್ಷೇಪ ಪತ್ತೆ ಮಾಡ್ತಾರೆ. ಆಂಧ್ರದ ಕದಿರಿ ಹಾಗೂ ಕರ್ನಾಟಕದ ಗುಡಿಬಂಡೆ ಸುತ್ತಮುತ್ತ ಈ ಕಾರ್ಯಾಚರಣೆ ತೀವ್ರಗೊಂಡಿದೆ. ಗುಡಿಬಂಡೆ ತಾಲೂಕಿನ ದೊಡ್ಡನಂಚರ್ಲು ಗ್ರಾಮದ ಆದರ್ಶ ಶಾಲೆಯನ್ನೇ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪಾಯಿಂಟ್ ಮಾಡಿಕೊಳ್ಳಲಾಗಿದೆ. ಮೇ 31ರವರೆಗೆ ಹಂತ ಹಂತವಾಗಿ ಈ ಸಮೀಕ್ಷೆ ನಡೆಯಲಿದೆ. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯಿಸಿರೋ ಜಿಲ್ಲಾಧಿಕಾರಿ 2019-20ರಲ್ಲೇ ಇಲ್ಲಿ ಬೇಸ್ ಮೆಟಲ್ ಸರ್ವೆ ನಡೆದಿತ್ತು. ಬಂಗಾರ, ತಾಮ್ರ ಹಾಗೂ ಅಲ್ಯೂಮಿನಿಯಂ ನಿಕ್ಷೇಪಗಳ ಬಗ್ಗೆ ಸುಳಿವು ಸಿಕ್ಕಿತ್ತು. ಅದರ ಮುಂದುವರಿದ ಭಾಗವಾಗಿ ಈಗ ವೈಜ್ಞಾನಿಕ ಆಧಾರದ ಮೇಲೆ ಆಳವಾದ ಸರ್ವೆ ಮಾಡಲಾಗ್ತಿದೆ ಅಂದಿದ್ದಾರೆ. ಈ ಸರ್ವೆ ಈಗಾಗಲೇ ಪ್ರಾರಂಭ ಆಗಿದೆ. ಮೇ 31ರವರೆಗೆ ಮುಂದಿನ 4 ತಿಂಗಳ ಕಾಲ ಸತತವಾಗಿ ಲೇಯರ್ ಬೈ ಲೇಯರ್ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳ ಹಂತದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ. ಈ ಥರ ಹೆಲಿಕಾಪ್ಟರ್ಗಳು ತುಂಬ ಕೆಳ ಹಂತದಲ್ಲಿ ನಿಕ್ಷೇಪದ ಪತ್ತೆಗಾಗಿ ಮಾಡುವಂಥ ಸರ್ವೆನಲ್ಲಿ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಒಂದ್ ವೇಳೆ ಇಲ್ಲಿ ಚಿನ್ನದ ಅದಿರು ಅಧಿಕೃತವಾಗಿ ಪತ್ತೆಯಾದ್ರೆ ರಾಜ್ಯ ಹಾಗೂ ದೇಶದ ಆರ್ಥಿಕತೆಗೆ ಭರ್ಜರಿ ಬೂಸ್ಟ್ ಸಿಗಲಿದೆ. ಕೆಜಿಎಫ್ ಮಾದರಿಯಲ್ಲೇ ಚಿಕ್ಕಬಳ್ಳಾಪುರದಲ್ಲೂ ಬಂಗಾರದ ಗಣಿ ಉದಯಿಸುತ್ತಾ ಅನ್ನೋದು ಕಾದು ನೋಡಬೇಕು. ದತ್ತಾತ್ರೇಯ, ನ್ಯೂಸ್ 18, ಚಿಕ್ಕಬಳ್ಳಾಪುರ.